ವೆಲ್ಕಮ್ ಗೈಸ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಹೈಕ್ ಮತ್ತೆ ಮ್ಯೂನಿಕ್ದು. ಎಂಜಾಯ್. ಅಲ್ಲಿ ನೋಡು ವ್ಯೂ ಎಷ್ಟು ಗ್ರೀನ್ ಇದೆ, ನೀರು ಹೋಗಿ ಡೈವಡಿ. ಸೊ ನಾವು ಹೈಕ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇದ್ದೀವಿ. 4 ವೇ ಇದೆ. ಇದು ಪಾತ್ಗಳ ಎಕ್ಸ್ಪ್ರೆಷನ್ ಇದೆ. ನಾವು ಫಾಲೋ ಮಾಡ್ತಾ ಇರೋದು 502. ಇಲ್ಲಿ ನೋಡಿ, ನನ್ನ ಗಂಡ ಮುಂದೆ ಹೋಗ್ತಿದಾರೆ. ಏನೋ ಅದು ಕೈಯಲ್ಲಿ? ಓ, ಯಾಕೆ? ಹಾ ಹಾ, ಓಕೆ. ಅವನ ಹತ್ರ ಒಂದಿದಾನ? ಓಕೆ. ಎಷ್ಟು ಡಿಸ್ಟೆನ್ಸಿಗೆ ಬರುತ್ತಿದ? 3 ಕಿಲೋಮೀಟರ್. ಇನ್ನು 10 ನಿಮಿಷ ಆಗಿಲ್ಲ ಸ್ಟಾರ್ಟ್ ಮಾಡಿ. ಹೈಕ್ ಜೊತೆ ಆಗ್ಲೇ ಔಟ್ ಆಗಿದ್ದಾಳೆ. ನೀನ್ ಉಸಿರು ಬಿಡ್ತಿಲ್ವಾ ಮತ್ತೆ? over, you are idiot, you are stupid. ಸೊ ಇವಾಗೊಂದು ಪಿಟ್ ಸ್ಟಾಪ್ ತೊಗೊಂಡಿದ್ವಿ. ರೆಸ್ಟ್ ತೊಗೊಳೋಣ, ಸ್ವಲ್ಪ ನೀರು ಕುಡಿಯೋಣ, ಸ್ನ್ಯಾಕ್ಸ್ ತಿನ್ನೋಣ ಅಂತ. ನಾವೇ ಫಸ್ಟ್ ಅಲ್ವಾ, ವಿ ಕೇಮ್ ಫಸ್ಟ್. ನೋಡಿ ಎಷ್ಟು ಮೇಲ್ ಬಂದಿದ್ದೀವಿ, ತೋರಿಸ್ತೀವಿ. ಫುಲ್ ಆಲ್ಮೋಸ್ಟ್ ಅಲ್ಲಿ ನಾವು ಆ ನೀರ್ ಹತ್ರ ಇದ್ದವರು, ಇದು ಗೊತ್ತಾಗ್ತಿಲ್ಲ ಅನ್ಸುತ್ತೆ, ಎಲಿವೇಶನ್ ಫುಲ್ ಎಲಿವೇಶನ್ ಇರೋದು 700 ಮೀಟರು. ಸೊ ಅಲ್ಲಿಂದ ಬಂದಿದ್ದೀವಿ. ಇವಾಗ ಇನ್ನ ಹತ್ಕೊಂಡು ಅಲ್ಲಿವರೆಗೂ ಹೋಗ್ಬೇಕು. ಓ ಮೈ ಗಾಡ್, ನಾವ್ ಇವ್ರನ್ನೆಲ್ಲ ಬಿಡ್ತೇವೆ. ಹೋಗೋಣ, ಬನ್ನಿ ಮಕ್ಕಳೇ, ಫಾಲೋ ಮಾಡಿ ನಮ್ಮನ್ನ. ಓಕೆ, ಹೋಗ. I did it. ಅವಾಗಲೇ ಜಾಕೆಟ್ ಹಾಕೊ ಬಂದಿದ್ದೆ ವರ್ಷಕ್ಕೆ. ಏನ ಸಿಕ್ತು. ಎಲ್ಲಾರು ಮುಖಕ್ಕೆ ನೀರ್ ಹಾಕೊಳ್ಳಿ. ಸ್ಲೋ ಆಗಿ. ಆದ್ರೆ ಇಷ್ಟು ಎಲಿವೇಶನ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇಷ್ಟು ಐಸ್ಲ್ಯಾಂಡ್ ಅಲ್ಲಿ ಮಾಡಿರೋದು ಅಥವಾ ಎಲ್ಲಿ ಮಾಡಿರೋದು, ಇಷ್ಟೊಂದು ಎಲಿವೇಶನ್ ಯಾವಾಗೂ ಮಾಡಿಲ್ಲ ನಾನು. ಆಮೇಲೆ ಈ ಶೂಸ್ ಯಾವಾಗ ಕಿತ್ತಾಗುತ್ತೋ ಗೊತ್ತಿಲ್ಲ, ಎಲ್ಲ ಕಡೆ ಇದೆ ಶೂಸ್ ಹಾಕೊಂಡಿದೀನಿ. ನೀನ್ ಬಿಡು, ನಿಂಗೆ ಎಕ್ಸ್ಪೀರಿಯನ್ಸ್ ಇದೆಲ್ಲ ಇವೆಲ್ಲ. ಹೌದು, ಅದೊಂದು ಕರೆಕ್ಟ್ ಲೀಚಸ್ ಇಲ್ಲ, ಅದೊಂದು ಪ್ರಾಬ್ಲಮ್ ಇಲ್ಲ. ಹಾ, ನನ್ಗೂ ಮುಂಚೆನಾ, ಮದ್ವೆಗೂ ಮುಂಚೆನಾ? ಓಕೆ.
ಅಲ್ಲಿ ಒಂದು ವಾಟರ್ಫಾಲ್ ಹೆಂಗಿದೆ ಅದೇ ಥರ ವಾಟರ್ಫಾಲ್ ಒಂದು ಸಿಕ್ತು. ಹಾಂ ನಾವು ಓಕೆ ರೆಸ್ಟ್ ಮಾಡೋಣ ಅಂತ ನಮ್ಮ ಹತ್ರ ಟಾರ್ಪಲ್ಲು ಬ್ಯಾಗು ಅದು ಎಲ್ಲ ಇಟ್ಬಿಟ್ಟು ಹ್ಞೂ ಕುತ್ಕೊಂಡ್ವಿ ಅಲ್ಲಿ. ಹ್ಞೂ ಕುತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ ಬರ್ತೀವಿ ವಾಪಸ್ಸು. ಹಾಂ ಟೆಂಟ್ ಹಾಕೊಂಡ್ವಿ, ಎಲ್ಲ ಹಾಕೊಂಡ್ವಿ. ಹ್ಞೂ ಅದಾದ್ಮೇಲೆ ರಿಲೈಸ್ ಆಯ್ತು ನಮ್ಮ ಬಾಡಿ ಮೇಲೆಲ್ಲ ಲೀಚ್ ಇದೆ ಅಂತ. ನನಗೆ ಲೀಚ್. ಹಾಂ ಒಬ್ಬ ಹಾಂ ಬಿಸಾಕ್ದ, ಬ್ಯಾಗ್ ಬಿಸಾಕ್ದ, ಹಾಂ ಓಡ್ತಾ ನಮ್ಗೆ ಅದು ಅಷ್ಟು ಲೀಚ್ ಮಾಡಿದ್ದು. ಹಾಂ ಎಲ್ಲಿ ಓಡಿದ್ವಿ ಹೆಂಗ್ ಓಡಿದ್ವಿ ಅಂತ ಒಬ್ಬರು ಗೊತ್ತಿಲ್ಲ. ನಾನು ನಿನ್ನ ಜೊತೆ ಒಂದ್ಸಲ ಬಂದಿದ್ನಲ್ಲ, ನೆನಪಿದನ? ಅಲ್ಲೂ ಅಷ್ಟೇ ಯಪ್ಪ. ಹಾಂ ಅಲ್ಲೂ ನಾನು ಉಪ್ಪಿಡ್ಕೊಂಡೆಲ್ಲ ಆಟಾಡ್ತಿದ್ದೆ. ದೇವ್ರೆ. ಬಟ್ ಅದು ಒಂಥರ ಚೆನ್ನಾಗಲ್ಲ. ನಮ್ದಿದು ಪಾತು ಹಿಮಾಚಲ್ ಥರನೇ ಇತ್ತು ಅಲ್ವಾ? ನಮ್ದು ಅದೇ ಒಂದು ಸ್ವಲ್ಪ ರೋಡು ಕ್ಲೀನ್ ಮಾಡಿಬಿಟ್ರೆ ನಮ್ಮ ಇಂಡಿಯಾಗೆ ಟೂರಿಸಮ್ ಸೂಪರ್. ನಮ್ಮ ಇಂಡಿಯಾಗೆ ಅಲ್ವಾ ಇದೆಲ್ಲ ಬೀಟ್ ಮಾಡೋದು ಎಷ್ಟಿದೆ ನಮ್ದು. ಹಲೋ, ಇವಾಗ ಒಂದು ಸ್ಟಾಪ್ ಮಾಡಿದ್ದೀವಿ. ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಜೀವನ್ ತಿನ್ನಿಸ್ತಿದ್ದಾನೆ. ಹಾಯ್. ಹಲೋ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಬೇಕು. ನಿಮಗೆ ವೀವ್ ತೋರಿಸ್ತೀನಿ ರೀ, ನಮ್ಮ ಬ್ರೇಕ್ಫಾಸ್ಟ್ ವೀವ್ ಹೇಗಿದೆ ಅಂತ ನೋಡಿ. ಇವತ್ತು ನನ್ನ ಗಂಡ ಅನ್ನಪೂರ್ಣೇಶ್ವರ ಆಗಿದ್ದಾನೆ. ಎಲ್ಲರಿಗೂ ಮೊಮ್ಮು ತಿನ್ನಿಸ್ತಿದ್ದಾನೆ, ಸುಸ್ತಾಗಿದೆ ಅಂತ. ಇನ್ನು ಉಳ್ಕಿದವರು ನಮ್ಮ ಜೊತೆ ಬಂದವರು ಇನ್ನು 20 ಮಿನಿಟ್ಸ್ ಹಿಂದೆ ಇದ್ದಾರೆ. ನಾವು ನೋಡಿ ಅಲ್ಲಿ ಬಿಲ್ಡಿಂಗ್ ಇದೆಲ್ಲ ಟಾಪಲ್ಲಿ ಕಾಣಿಸ್ತಿಲ್ಲ ನಾನು ಝೂಮ್ ಔಟ್ ಮಾಡ್ತೀನಿ. ಆ ಬಿಲ್ಡಿಂಗ್ ತನಕನೂ ಹೋಗ್ಬೇಕಿನ್ನ. ಸೊ ಸ್ವಲ್ಪ ಫೈನಲ್ ಪೀಕಲ್ಲಿ ಇದೀವಿ. ಇನ್ನು ಹಾಫ್ ಅ ಕಿಲೋಮೀಟರ್ ಹೋಗ್ತೀವಿ. ಎಸ್, ಇನ್ನು ಹಾಫ್ ಅಲ್ಲ, ಇನ್ನೂ ಜಾಸ್ತಿ ಇದೆ. ನೋನೆ ಹಾಫ್ ಅ ಕಿಲೋಮೀಟರ್. ಬಟ್ ಇನ್ಕ್ಲೈನ್ಡ್ ಇದೆಲ್ಲ, ಸೊ ನಮಗೆ ಸುಸ್ತಾಗ್ತಿದೆ. ಬಟ್ ವಿ ಡಿಡ್ ಇಟ್ ಗೈಸ್. ವಾವ್, ಹೆಂಗಿದೆ ನೋಡಿ ಕಲರು ನೀರ್ದು. ಇದು ಏನು ಫಿಲ್ಟ್ರ್, ಏನು ಎಡಿಟಿಂಗ್ ಏನಿಲ್ಲ, ರಿಯಲ್ ಬ್ಯೂಟಿ. ಇದೊಂದು ಸ್ಪೆಷಲ್ ಫ್ಲವರ್ ಇದೆ ನೋಡಿ. ಈ ಹೂನ ಯುರೋಪಿಯನ್ಸ್ ಲಕ್ಕಿ ಅಂತ ಟ್ರೀಟ್ ಮಾಡ್ತಾರೆ. ಇದ್ರ ಹೆಸರು ಯೆಲ್ಲೋ ಫ್ಲವರ್ ಲೀಫ್ ಅಂತ. ಸೈಂಟಿಫಿಕ್ ನೇಮ್ ಏನೋ ಬೇರೆ ಇರುತ್ತೆ, ನನ್ಗೆ ಗೊತ್ತಿಲ್ಲ. ಬಟ್ ಯೂಶಲಿ ಇದು ಗ್ರೀನ್ ಇರುತ್ತೆ. ಇದು ಎಲ್ಲೋ ಇದೆಯಲ್ಲ, ಅದಕ್ಕೆ ಲಕ್ಕಿ ಅಂತ. ಚೆನ್ನಾಗಿ ಅನಿಸ್ತಿದೆ. ಗಾಳಿ ಇವಾಗ, ಬಿಸಿಲು ಇಲ್ಲ ಅಷ್ಟೊಂದು, ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಇವು ನಮಗೆ Where are you? I repeat, where are you? I am here just
ಇಂಥ ಬೆಟ್ಟದ ಮೇಲೆ ಅದು ಹೆಂಗೆ JCP ತೊಗೊಂಬಂದಿದ್ರೋ ಗೊತ್ತಿಲ್ಲ. ಜರ್ಮನಿಲಿ ಲಕ್ಸಂಬರ್ಗಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಹೋದ್ರೆ ಅದೇ ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾರೆ ಇವರೆಲ್ಲ. ಇಲ್ಲೆಲ್ಲ ಕೆಲವು ಟೆಂಟ್ಗಳು ಮನೆ ಥರ ಮಾಡ್ಕೊಂಡು ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಎಲೆಕ್ಟ್ರಿಸಿಟಿ ಕೊಡ್ತಾರೆ, ಸಿಲಿಂಡರ್ ಕೊಡ್ತಾರೆ. ಈ ಥರ ಎಷ್ಟು ದೊಡ್ಡದು. ನಮಗದು ಹೆಂಗದ್ರಿ ಏನ್ ಸಾಯಂಕಾಲದ ಸಂತೆನಾ? ಮುಖ ಮಾಡಿದ್ರೆ ಅವ್ರಿಗೆ ಅಫೆಂಡ್ ಆಗತ್ತಾ ಅಂತ ಗೊತ್ತಿಲ್ಲ. ಈ ತೀರಾ ಎದ್ದು ವಾಚಿ ಹೋಗ್ಬಿಟ್ರು ಅದು ನಮ್ ಟೆಂಟ್ ಬೇಡವಾ ನೋಡದ ಏನ್ ಮಾಡೋದು. ಇನ್ನು ನೋಡಿ ಎಲ್ಲ ಕುಕ್ಕಿಂಗ್ ಮಾಡ್ಕೊಂತ ಎಲ್ಲ ಫುಲ್ ಮನೆನೇ ಟೆರೆಸ್ಸು, ಚೇರು, ಟೇಬಲ್ಲು, ನಿಮಗೆ ಈವನ್ ಡೆಕೋರೇಷನ್ ಪಾಟ್ಗಳು, ಫ್ಲವರ್ ಪಾಟ್ಗಳು ಇಟ್ಕೊಂಡಿರ್ತಾರೆ. ನಮ್ಮದು ಪುಟಾಣಿ ಟೆಂಟು, ಪುಟಾಣಿ ಕಾರು, ಆಮೇಲೆ ಟವಲ್. ಇವಾಗ ಸ್ವಿಮ್ಮಿಂಗ್ ಮಾಡಿದ್ದಕ್ಕೆ ಟವಲ್ ಎಲ್ಲ ಒಣಗಾಕ್ಸಿದ್ದೀವಿ ನಾವು. ಇವರು ಆಟ ಆಡ್ತಾ ಇದ್ದಾರೆ. ಜರ್ಮನಿ ಮ್ಯೂನಿಕಲ್ಲಿದ್ದೀವಿ. ಸರ್ಫಿಂಗ್ ಜೋರಾಗಿ ನಡೀತಾ ಇದೆ ಇಲ್ಲಿ. ಓ ಸಗದ ಮಾಡ್ತಾ ಇದ್ದಾರೆ ಎಲ್ಲರೂ. ಸೂಪರ್ ಸಗದ ಮಾಡ್ತಾಳೆ ಹೇಳು ಅಂತ. ಒಳ್ಳೆ ಫೋರ್ಸ್ ನೀರು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅದ್ರೊಳಗೆ. ಒಬ್ರು ಇವ್ರ ಕ್ಯೂ ಅನ್ಸುತ್ತೆ ಮೋಸ್ಟ್ಲಿ. ಇದು ಆ ಕಡೆಯಿಂದ ಒಬ್ಬ, ಈ ಕಡೆಯಿಂದ ಒಬ್ಬ, ಇವ್ರ ಕ್ಯೂನಲ್ಲಿ ಇದೆಯಲ್ಲ. ವಾವ್, ಇವರೆಲ್ಲ ಎಕ್ಸ್ಪರ್ಟ್ಸ್ ಇದಾರಲ್ಲ. ಓ ಇವರು ಒಂದ್ಸರಿ ಬಿದ್ದರೆ 10 ನಿಮಿಷ ಕಾಯ್ಬೇಕು. ಅಲ್ಲಿ ಹೋಗಿ ಸ್ವಿಮ್ ಮಾಡ್ಕೊಂಡು ಬರ್ಬೇಕಲ್ಲ. ಸೊ ನಾವು ಫೇಮಸ್ ಇಂಗ್ಲಿಷ್ ಗಾರ್ಡನಲ್ಲಿ ಫ್ಲೋಯಿಂಗ್ ರಿವರಲ್ಲಿ ಇವಾಗ ಜಂಪ್ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಂತಿದ್ದಾರೆ ನಮ್ಮ ಗಂಡ ಅವರು. ಮತ್ತು ವಿಹಾನ್ ಫಸ್ಟ್ ಅಡ್ವೆಂಚರ್ ಅಂತ ಇದು. ಅಲ್ಲಿ ಸರ್ಫ್ ಮಾಡ್ತವ್ರೆ. ನಾವು ಇಲ್ಲಿ ಬಿದ್ದುಬಿಟ್ಟು
ಎಕ್ಸಿಟ್ ಆಗೋಣ, ನೋಡೋಣ ಹೆಂಗಿರುತ್ತೆ ಅಂತ. ನಾನು ಇಷ್ಟೊಂದು ಕರೆಂಟ್ ಇರೋ ನದಿಯಲ್ಲಿ ಸ್ವಿಮ್ ಮಾಡಿಲ್ಲ, ಬಟ್ ಇಲ್ಲೆಲ್ಲ ತುಂಬ ಜನ ಮಾಡ್ತಾಯಿದ್ದಾರೆ. ಅದೇ ಕಾನ್ಫಿಡೆನ್ಸಲ್ಲಿ ನಾವು ಮಾಡ್ತಾಯಿದ್ದೀವಿ. ಲೆಟ್ಸ್ ಸಿ. ಆಲ್ ದ ಬೆಸ್ಟ್ ಜೀವನ್ ಆ್ಯಂಡ್ ವಿಹಾನ್. ಓಕೆನಾ? 1 2 3 ಗೋ. ವಿಹಾನ್, ಜೀವನ್, ಜೀವನ್. Bye bye. Hello. Bye 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 bye. Oi. Vihan! 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 ಚೆನ್ನಾಗಿತ್ತು, ಬಟ್ ಎದ್ರಕೊಂಡಿದ್ಯಲ್ಲ, ಏನನ್ಸ್ತಾ? ಅಷ್ಟೇನಿರಲಿಲ್ಲ ಆ್ಯಕ್ಚುಲಿ. ಹಾಂ, ಬಟ್ ಅದೇ ಸ್ವಲ್ಪ ಸುಸ್ತಾಗ್ತಾ ಇತ್ತು ಅದು ಸ್ವಿಮ್ ಮಾಡಿ. ಮೇ ಬಿ ಹೊಟ್ಟೆ ಹಸ್ದಿಲ್ಲ, ಅದು ಜ್ಯೂಸ್ ಕುಡಿ. ಬಟ್ ಚೆನ್ನಾಗಿ ಅನಿಸ್ತಾ? ಹಾಂ, ಚೆನ್ನಾಗಿ ಕಾಣಿಸ್ತು. ನಿಮ್ಗೆ ಹೆಂಗೆ ಅನಿಸ್ತಾ? ಒಳ್ಳೆ ಮಜಾ ಇದೆ, ಬಟ್ ಇವತ್ತು ಸ್ವಲ್ಪ ಮೋಡ ಇರೋದ್ರಿಂದ ತಣ್ಣಗಿದೆ ನೀರು. ಮಜಾ ಆಯ್ತಲ್ಲ? ಸ್ವಿಮ್ ಮಾಡಬಾರ್ದು, ಸ್ವಿಮ್ ಮಾಡಿದಷ್ಟು ಫಾಸ್ಟ್ ಹೋಗ್ತೀವಿ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸ್ವಿಮ್ ಮಾಡ್ದಂಗೆ ಜಸ್ಟ್ ಫ್ಲೋಟ್ ಹಾಕೊಂಡು ಬಂದರೆ ಈಸಿ. ಸಗದಾಗಿದೆ. ಇನ್ನೊಂದು ರೌಂಡ್ ಹೋಗೋಣ. ಮ್ಯೂನಿಕಲ್ಲಿ ಇವತ್ತು ಮ್ಯಾರಥಾನ್ ನಡೀತಾ ಇದೆ. ಒಳ್ಳೆ ವೆದರ್ ಇದೆಯಲ್ಲ, ತುಂಬ ದೊಡ್ಡ ಮ್ಯಾರಥಾನ್. ಇಷ್ಟೊಂದು ಜನ ನೋಡಿರಲ್ಲ ಮ್ಯಾರಥಾನ್ ಇಲ್ಲಿ ಯುರೋಪಲ್ಲಿ. ನೋಡಿ ಅಲ್ಲಿ ತನಕನೂ ಇದ್ದಾರೆ ಜನ. ನೋಡು, ಅಲ್ಲಿಂದ ಬಂದು ಇಲ್ಲಿಂದ ಬಂದು ಇಷ್ಟು ಜನ ಮ್ಯಾರಥಾನ್ ನೋಡ್ತಾರೆ. ನಮ್ಮ ಇಂಡಿಯಾದ ಪಾಪ ನಡ್ಕೊಂಡು ಹೋಗ್ತಾನೆ, ಸುಸ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಮೈಸೂರು ತರ ಕುದುರೆ ಸಾರವಾಟ್ ರೈಡ್ ಇದೆ ಇಲ್ಲಿ. ಎಕ್ಸಾಕ್ಟ್ಲಿ. ಅವನ ಡ್ರೈವರು ಅದೇ ಥರ ಡ್ರೆಸ್ ಹಾಕೊಂಬೋದವನೆ. ನಾವು ಇವಾಗ ಲಂಚ್ಗೆ ಒಂದು ಸ್ಟಾಪ್ ಮಾಡಿದ್ವಿ, ಬ್ಯಾಂಗ್ಳೂರ್ ಬೈಟ್ಸ್ ಅಂತ. ಅಲ್ಲಿ ಒಳಗಡೆ ನೋಡಿ ನಮ್ಮ ದಿಗ್ಗಜರುಗಳು ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ನಾಗ್, ಪುನೀತ್ ರಾಜ್ಕುಮಾರ್, ಅಂಬರೀಷ್ ಎಲ್ಲರನ್ನ ನೋಡಿ ತುಂಬ ಖುಷಿ ಆಯಿತು. ಇದು ನಮ್ಮ ಕನ್ನಡದವ್ರದ್ದೇ, ರಿವ್ಯೂ ತುಂಬಾ ಚೆನ್ನಾಗಿದೆ. ಸೊ ಟೇಸ್ಟು ಹಂಗೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊತಿದ್ದೀವಿ. ಓ, ಕಂಬಳ, ಮುರುಡೇಶ್ವರ, ಹಂಪಿ, ಸೂಪರ್. ತುಂಬಾ ಖುಷಿ ಆಯಿತು ಫೋಟೋಸ್ ನೋಡಿ. ಓ, ಕಾಂತಾರ ಫಿಲಮ್ದು ಹಾಕಿದ್ದಾರೆ ಫೋಟೋ. ಎಷ್ಟು ಖುಷಿ ಆಗುತ್ತಲ್ಲ, ದೇಶದಿಂದ ಹೊರಗಡೆ ಇದ್ದು ಈ ಥರ ನಮ್ಮ ಫೋಟೋಸು ಒಂದು ಎನ್ವಿರಾನ್ಮೆಂಟಿಗೆ ಬಂದಾಗ ನಾವು ಕರ್ನಾಟಕದಲ್ಲೇ ಇದ್ದೀವಿ ಅಂತ ಎಲ್ಲ ಫೀಲ್ ಆಗೋದು. ಈ ಥರ ಫೋಟೋಸು, ಈ ಥರ ಫುಡ್ಡು ತಿಂದಾಗೆ ಖುಷಿ ಆಗ್ತಿದೆ.